ಆ ಮದ್ವೆ ಮಾಡಿಸ್ಬಿಡೋಣ ಅಂದಿದ್ದಕ್ಕೆ ಸಾಕು, ಹೆಂಗೆ ಇಬ್ರು ನೋಡ್ರಿ ಹೆಂಗೆ ಕುಣಿತಾ ಇದ್ದಾರೆ ಖುಷಿ ಖುಷಿಯಲ್ಲಿ. ಸಂಗಿದ್ದಾರೆ ನೆಕ್ಸ್ಟ್ ಇವರಿಬ್ರು ಮದುವೆ ಮಾಡಿಸ್ಬಿಡೋಣ. ಮಾಡಿಸ್ಬಿಟ್ಟು ಆಮೇಲೆ ಕರ್ನಾಟಕ ಚಿತ್ರನೇ ಬಂದ್ಬಿಟ್ರು. ಇವಾಗಲೇ ರೇಷ್ಮಾ ಮೇಡಮ್ ಯಾರೋ ಸತ್ತಿರೋದಕ್ಕೆ ರೇಷ್ಮಾ ಮೇಡಮ್ ಸತ್ತಿದ್ದಾರೆ ಅಂತ ಎಲ್ಲರೂ ಫೋನ್ ಮಾಡಿ. ಅದೇ ಜಾಗದಲ್ಲಿ ಯಾರಾದ್ರೂ ಬೇರೆ ಹೆಣ್ಮಕ್ಳು ಇರ್ತಿದ್ರೆ ಏನ್ ಮಾಡ್ತಿದ್ ಗೊತ್ತಾ? ಮೆಟ್ ತಗೊಂಡು ಹೊಡಿಯೋರು, ಬೋಳಿ ಮಗನೇ ನಮಗ್ ಮದುವೆ ಮಾಡಿಸ್ತೀಯನೋ ನೀನು, ನಮಗೆ ಆಲ್ರೆಡಿ ಮದುವೆ ಆಗಿದೆ ಅಂತ. ಇವಳು ಖುಷಿ ಆಗ್ಲೇಬೇಕಲ್ಲ, ಯಾಕೆ ಹೇಳಿ? ಅವಾಗ ಕಟ್ಟಪ್ಪ ಜೊತೆ ಬೆಡ್ರೂಮ್ಗೂ ಹೋಗ್ತಾಳೆ, ಸ್ವಾಗತೂ ಮಾಡ್ಕೊಂತಾಳೆ, ಅವಾಗ ಪ್ರೆಗ್ನೆಂಟು ಆಗ್ತಾಳೆ. ನೀವೇ ನೋಡಿದೀರಾ ರೀಲ್ಸ್ ಅಲ್ಲಿ. ಇದರಲ್ಲೂ ಏನೋ ಸುಖ ಇದೆ. ಏನ್ ಹೇಳ್ತಾ ಇದೆ ಮಗು? ನಾನೇನು ಹೇಳೋದ್ ಬೇಡ, ಆಗ್ಲೇಬೇಕಲ್ಲ, ಖುಷಿ ಆಗ್ಲೇಬೇಕಲ್ಲ ತಾನೇ. ಇವ್ರು ಯಾರು ಹೇಳಿ? ದಗಡನ್ ದಿವಾನಿ ರೇಷ್ಮಾ ಕಟ್ಟಪ್ಪ, ಇದು ಸೀರೆ ತಗೋ, ಇದು ಕ್ರೀಮ್ ತಗೋ ಅಂತ. ದಗ್ಡಂಗ್ ದಿವಾನಿ ರೇಷ್ಮಾ ಅಂದಿದ್ದಕ್ಕೆ ಏನಾದ್ರು ತಪ್ಪಾಗತ್ತೇನ್ರಿ? ಕರೆಕ್ಟ್ ಆಗಿ ಹೇಳಿದ್ರಿ. ಸಾರಿ ಕೇಳ್ತೀನಿ, ಯಾಕಂದ್ರೆ ನಾನು ಬೈಯೋದ್ ಬಿಟ್ಬಿಟ್ಟಿದ್ದೆ. ಈಗ ರಂಜಾನ್ ಬೇರೆ ಬರ್ತಾ ಇದೆ, ಮತ್ತೆ ಬೈಯಕ್ ಆಗಲ್ಲ, ಅದಕ್ಕೋಸ್ಕರ ಬೈದ್ ಬಿಟ್ಟಿದ್ದೀನಿ. ಇನ್ನೊಂದ್ಸಲಿ ಹೇಳ, ದಗ್ಡಂಗ್ ದಿವಾನಿ ರೇಷ್ಮಾ ಕಟ್ಟಪ್ಪ.